ಸೊ ಮೇಘ, ನಂದೊಂದು ಕ್ವೆಶನ್ ಇದೆ. ಓಕೆ. ಸೊ ಈಗ ಜನ ಹೇಳ್ತಾರಲ್ವಾ, ನಾನು ಕಮ್ಮಿ ತಿಂತೀನಿ, ನಾನು ತಿನ್ನೋದೇ ಇಲ್ಲ, ನಾನು ಡಿನ್ನರ್ ಸ್ಕಿಪ್ ಮಾಡ್ತೀನಿ, ಆದ್ರೆ ನಾನು ಸಣ್ಣ ಆಗಲ್ಲ. ಯಾ ಸಿ, ಕ್ರಾಶ್ ಡಯಟ್ ಅಂತ, ಇದಕ್ಕೆ ಕ್ರಾಶ್ ಡಯಟ್ ಅಂತ ಹೇಳೋದು. ಎಲ್ಲೂ ಕಮ್ಮಿ ತಿನ್ಕೊಂಡು ಅಥವಾ ತಿಂದೀರಾ ಇದ್ಕೊಂಡು ವೆಯ್ಟ್ ಲಾಸ್ ಮಾಡು ಅಂತ ಹೇಳೇ ಇಲ್ಲ. ಕರೆಕ್ಟಾಗಿ ನ್ಯೂಟ್ರಿಷನ್ ಓದಿರೋರು ಅಥವಾ ಕರೆಕ್ಟಾಗಿ ಡಯಟಿಂಗ್ ಬಗ್ಗೆ ಗೊತ್ತಿರೋರು ಇದನ್ನ ಹೇಳೋದಿಲ್ಲ. ನನ್ನ ಪ್ರಕಾರ ಇದನ್ನ ಯಾರು ಹೇಳೋದಿಲ್ಲ. ಅಂಡ್ ನಾನು ನನ್ನ ಯಾವುದೇ ಕ್ಲೈಂಟ್ಸಿಗೂ ಇದನ್ನ ಹೇಳೋದೇ ಇಲ್ಲ. ನಾನು ಫಸ್ಟಿಗೆ ಹೇಳೋದು, ಇಟ್ಸ್ ಆಲ್ವೇಸ್ ಈಟ್ ರೈಟ್, ಆಯ್ತಾ? ಕಮ್ಮಿ ತಿಂದಾಗ ಏನಾಗುತ್ತೆ ಅಂದ್ರೆ ಪ್ರೋಟೀನ್ ಲ್ಯಾಗ್ ಆಗುತ್ತೆ. ಫೈಬರ್ ಎಷ್ಟು ಬೇಕೋ ಅಷ್ಟು ದಿನಕ್ಕೆ ಕೊಟ್ಟಿರಲ್ಲ. ಆಮೇಲೆ ನಮ್ಮ ಮೈಕ್ರೋ ನ್ಯೂಟ್ರಿಯನ್ಸ್ ಅಂತ ಏನ್ ಹೇಳ್ತೀವಿ, ವೈಟಮಿನ್ಸ್ ಅಂಡ್ ಮಿನರಲ್ಸ್, ಇದು ಕಡಿಮೆ ಆಗ್ತಾ ಹೋಗುತ್ತೆ. ಫಸ್ಟ್ ಆಫ್ ಆಲ್ ಮೈಕ್ರೋ ನ್ಯೂಟ್ರಿಯನ್ಸ್, ವೈಟಮಿನ್ಸ್ ಅಂಡ್ ಮಿನರಲ್ಸ್ ನಮಗೆ ಅವೈಲಬಿಲಿಟಿನ ಕಮ್ಮಿ ಇದೆ. ಬಿಕಾಸ್ ನಾವು ಕುಕಿಂಗ್ ಮಾಡ್ತಾ ಮಾಡ್ತಾ ಅದೆಲ್ಲ ಅಬ್ಸಾರ್ಬ್ ಆಗ್ಬಿಡುತ್ತೆ. ದಟ್ಸ್ ವೆರಿ ಬೇಸಿಕ್ ಜನರಲ್ ನಾಲೆಡ್ಜ್ ಅಂತ ನಾನು ಹೇಳೋದು. ಸೊಪ್ಪಲ್ಲಿ ಇರೋದೆಲ್ಲ ನಮಗೆ ಸಿಗೋದಿಲ್ಲ, ಯಾಕಂದ್ರೆ ಬಿಸಿ ಮಾಡಿದಾಗ ಅದೆಲ್ಲ ಸ್ವಲ್ಪ ಎಲ್ಲ ಇವಾಪರೇಟ್ ಆಗ್ಬಿಡುತ್ತೆ. ಅಂಡ್ ಕೆಲವೊಂದೆಲ್ಲ ಅದಲ್ಲೇ ಹೊಟ್ಟೋಗ್ಬಿಡುತ್ತೆ, ಡೈಲ್ಯೂಟ್ ಆಗೋಗುತ್ತೆ. ಸೊ ಈ ತರ ಎಲ್ಲ ಲ್ಯಾಗ್ ಆಫ್ ನ್ಯೂಟ್ರಿಷನ್ ಕೊಟ್ಟಾಗ ಹೆಂಗ್ ಬಾಡಿ ವರ್ಕ್ ಆಗಕ್ಕಾಗುತ್ತೆ? ನಾನು ಪೂರ್ತಿ ಏನ್ ಕೊಡ್ಬೇಕೋ ಪೆಟ್ರೋಲು ಅದನ್ನೇ ಕೊಟ್ಟಿಲ್ಲ. ಪೆಟ್ರೋಲ್ ಕೊಡ್ದಿರ ಗಾಡಿ ಮುಂದಕ್ಕೆ ಹೋಗು ಅಂದ್ರೆ ಹೆಂಗ್ ಹೋಗುತ್ತೆ ಮುಂದಕ್ಕೆ? ಇಟ್ ಕ್ಯಾನ್ ನಾಟ್ ಅಲ್ವಾ? ಎಲ್ಲಾ ತರದನ್ನು ಕೊಡ್ಬೇಕು. ನಾನು ಎಷ್ಟು ಊಟ ಮಾಡ್ತೀನಿ, ಬೆಳಗ್ಗೆ ಮಧ್ಯಾಹ್ನ ರಾತ್ರಿ 3 ಹೊತ್ತಿಗೂ ನಾನು ಡಿವೈಡ್ ಮಾಡ್ಕೊಂಡು ಕರೆಕ್ಟ್ ಆಗಿ ಪ್ರಪೋರ್ಷನೇಟ್ ಆಗಿ ತಿಂದ್ರೆ ವೈ ಡು ವಿ ಹ್ಯಾವ್ ಟು ಸರ್ವೈವ್ ಆನ್ ಸ್ಟಾರ್ವಿಂಗ್? ಉಪವಾಸ ಇದ್ಕೊಂಡು ಮಾಡೋ ಅಂಥದ್ದೇನಿಲ್ಲ. ಆ್ಯಂಡ್ ಈ ತರ ಮಾಡಿದಾಗ ಏನಾಗುತ್ತೆ, ಎಷ್ಟೊಂದು ಜನಕ್ಕೆ ಈ ನ್ಯೂಟ್ರಿಷನಲ್ ಡಿಫಿಷಿಯನ್ಸಿ ಜೊತೆಗೆ ಎನರ್ಜಿ ಡಿಫಿಷಿಯನ್ಸಿನೂ ಆಗ್ತಾ ಬರುತ್ತೆ. ಇದೊಂದು ಕೇಳಿದಿರ ಅನ್ಸುತ್ತೆ, ಐ ಥಿಂಕ್ ನಿಮ್ಮ ಹತ್ರ ಕ್ಲೈಂಟ್ಸ್ ಬಂದಾಗ ಕೂಡ ಅನ್ನ ತಿನ್ನಲ್ಲ, ಚಪಾತಿ ತಿನ್ನಲ್ಲ, ಅಂಡ್ ದೇ ಟ್ರೈ ಸ್ಕಿಪ್ಪಿಂಗ್ ಆಲ್ ದಿ ಸೀರಿಯಲ್ಸ್. ಅದನ್ನೆಲ್ಲ ಸ್ಕಿಪ್ ಮಾಡಿ ಅವ್ರ ಫಿಸಿಕಲ್ ಆಕ್ಟಿವಿಟಿನೂ ಜಾಸ್ತಿ ಮಾಡಿ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಏನೇನೋ ಟ್ರೈ ಮಾಡ್ತಿರ್ತಾರೆ. ಪಾಪ ಅವ್ರ ತಪ್ಪಲ್ಲ, ಡೆಫಿನೆಟ್ಲಿ ಅವರಿಗೆ ಲ್ಯಾಕ್ ಆಫ್ ಇನ್ಫಾರ್ಮೇಶನ್, ಬಟ್ ಡೆಸ್ಪಿರಸಿ ಆಫ್ ಲೂಸಿಂಗ್ ವೆಯ್ಟ್ ಇದನ್ನೆಲ್ಲ ಮಾಡ್ತಾ ಇರ್ತಾರೆ ಅವರು. ಹಂಗ್ ಮಾಡ್ತಾ ಮಾಡ್ತಾ ಏನಾಗುತ್ತೆ, ಅವ್ರ ಬ್ರೈನ್ ಎಷ್ಟು ಸ್ಲೋ ಆಗಿ ಫಂಕ್ಷನ್ ಆಗುತ್ತೆ ಅಂದ್ರೆ ತುಂಬಾ ಬೇಗ ಕೋಪ ಮಾಡ್ಕೋತಾರೆ, ತುಂಬಾ ಬೇಗ ತಲೆನೋವು ಬರ್ತಾ ಇರುತ್ತೆ. ಅಥವಾ ಅವ್ರಿಗೆ ಎಲ್ಲೋ ಒಂದ್ ಕಡೆ ಅವ್ರು ಮಾಡ್ತಾ ಇರೋದಕ್ಕೂ ಅಲ್ಲಿ ನಡೀತಾ ಇರೋದಕ್ಕೂ ಸಿಂಕ್ ಆಗ್ತಾ ಇರಲ್ಲ. ಅಥವಾ ಆ ವೆಯ್ಟ್ ಲಾಸ್ ಮಾಡ್ಕೊಂಡಿರೋ ವೆಯ್ಟ್ ಲಾಸ್ ಒಂದ್ ಸ್ವಲ್ಪ ದಿನ ಆದ್ಮೇಲೆ ಮತ್ತೆ ರೀಗೇನ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಯಾವ್ದೋ ಒಂದ್ ಸ್ವೀಟ್ ಅಥವಾ ಅನ್ನನೇ ಫಾರ್ ಎಕ್ಸಾಂಪಲ್ ನೋಡಿದ್ರೆ ಅವ್ರಿಗೆ ಅವತ್ತೆಲ್ಲ ಗಬ ಜಾಸ್ತಿ ತಿನ್ಬೇಕು ಅನ್ಸುತ್ತೆ. ಬಿಕಾಸ್ ತುಂಬಾ ದಿನದಿಂದ ಅವ್ರು ತಿಂದಿರೋ ಇದ್ಕೊಂಡು ದೇ ಟೆಂಡ್ ಟು ಈಟ್ ಮೋರ್, ರೈಟ್? ಸೊ ದಟ್ ಇಸ್ ವೈ ಐ ವುಡ್ ಸೇ ಉಪವಾಸ ಮಾಡ್ಕೊಂಡು ಏನು ಮಾಡ್ಬೇಡಿ. ಯಾ ಇಟ್ಸ್ ಡೆಫಿನೆಟ್ಲಿ. ಮೋರ್ ಆಫ್ ಚೆನ್ನಾಗಿ ತಿನ್ನಿ, ಚೆನ್ನಾಗಿ ಊಟ ಮಾಡ್ಕೊಂಡಿರಿ. ಇಟ್ಸ್ ಮೋರ್ ಆಫ್ ದ್ಯಾಟ್. ಓಕೆ, ಸೊ ಕ್ರೇವಿಂಗ್ಸ್. ಓಕೆ. ಸೊ ಕ್ರೇವಿಂಗ್ಸ್ ಅನ್ನೋದು, ವಾಟ್ ಯು ಥಿಂಕ್, ಇಸ್ ಇಟ್ ಇನ್ ದ ಮೈಂಡ್ ಆರ್ ಇಸ್ ಇಟ್ ರಿಯಲ್? ಸಿ, ಇಟ್ಸ್ ಬೋತ್, ಆಯ್ತಾ? ಒಂದು ಇಟ್ಸ್ ಇನ್ ದ ಮೈಂಡ್, ಬಿಕಾಸ್ ಸುಮಾರು ದಿನದಿಂದ ತಿಂದೀರಾ ಅದು ಮೈಂಡ್ ಅಲ್ಲಿ ಬಂದ್ಬಿಟ್ಟಿರುತ್ತೆ. ನಂಗೆ ಅದ್ ಬೇಕು. ಟಾಕ್ಸಿಕ್ ರಿಲೇಶನ್ಶಿಪ್ ಪ್ಯಾಟ್ರನ್, ಐ ಥಿಂಕ್ ದಿಸ್ ಇಸ್ ವೆರಿ ಈಸಿ ಟು ರಿಲೇಟ್ ಟು ಅ ಲಾಟ್ ಆಫ್ ಪೀಪಲ್. ಅದ್ ನಮ್ ತಲೆಗೆ ಏನ್ ಬಂದ್ಬಿಟ್ಟಿರುತ್ತೆ ಅಂದ್ರೆ, ಇದ್ ನಂಗೆ ಬೇಕು, ಅದೇ ಬೇಡ, ಬೇಕು ನಂಗಾದ್ರೆ ಬೇಡ. ಅಲ್ಲಿ ಒಂದ್ ಮನ್ಸಿಗೂ ತಲೆಗೂ ಒಂದ್ ಫೈಟಿಂಗ್ ನಡೀತಾ ಇರುತ್ತಲ್ಲ. ಆ ಫೈಟಿಂಗ್ ನಡೀತಾ ಇದ್ದಾಗ ಕಂಡಾಗ ಚೆನ್ನಾಗಿ ತಿನ್ಬಿಡೋದು. ಯಾಕಂದ್ರೆ ನಂಗೆ ಅದ್ ಮತ್ತೆ ಯಾವತ್ತೋ ಸಿಗುತ್ತೋ ಏನೋ ಗೊತ್ತಿಲ್ವಲ್ಲ. ಸೊ ಹಾಗಾಗಿ ಚೆನ್ನಾಗಿ ತಿನ್ಬಿಡೋದು. ಆವಾಗ ಆ ಇಮೋಷನಲ್ ಗಿಲ್ಟ್, ಅಯ್ಯೋ ತಿನ್ಬಿಟ್ನಲ್ಲ, ಅಯ್ಯೋ ಮಾಡ್ಬಿಟ್ನಲ್ಲ ಅನ್ನೋ ಗಿಲ್ಟ್. ಇನ್ನೊಂದು, ಹಾರ್ಮೋನ್ಸ್ ಕೂಡ ಹೇಳಿದ ಮಾತು ಕೇಳ್ತಾ ಇರಲ್ಲ. ಇನ್ಸುಲಿನ್ ರೆಸಿಸ್ಟೆನ್ಸ್ ಇದ್ದಾಗ ಜಾಸ್ತಿ ಯಾವ್ದಾದ್ರು ಸಮಥಿಂಗ್ ಶುಗರ್ ಅಂದ್ರೆ ಸಿಂಪಲ್ ಕಾರ್ಬೋಹೈಡ್ರೇಟ್ ತರದ್ದು ಯಾವ್ದಾದ್ರು ಜಾಸ್ತಿ ಎಫೆಕ್ಟ್ ಬೇಕು ಅಂತ ಅನ್ನಿಸ್ತಾ ಇರುತ್ತೆ ನಮ್ಗೆ. ಅಂಡ್ ಕೆಲವೊಂದ್ಸಲ PCOS ಇದ್ದಾಗ ಈ ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಇಂಬ್ಯಾಲೆನ್ಸಸ್ಗೆ ಅದು ತುಂಬಾ ಸಾಲ್ಟಿ ಫುಡ್ ಕ್ರೇವ್ ಮಾಡ್ತಾ ಇರುತ್ತೆ. ಕೆಲವೊಂದ್ಸಲ ಇಟ್ ಕುಡ್ ಆಲ್ಸೋ ಬಿ ಬಿಕಾಸ್ ಆಫ್ ದ ಡೊಪಮೈನ್, ದ ಆಕ್ಸಿಟೋಸಿನ್, ದ ಕಾರ್ಟಿಸಾಲ್. ದರ್ ಆರ್ ಸೋ ಮೆನಿ ಹಾರ್ಮೋನ್ಸ್ ಇನ್ ದ ಬಾಡಿ ಅಲ್ವಾ? ಇದು ಕೂಡ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ರೇವಿಂಗ್ಸ್ ನ ನಮ್ಮ ಬಾಡಿನಲ್ಲಿ ಕ್ರಿಯೇಟ್ ಮಾಡ್ತಾ ಇರುತ್ತೆ. ದಟ್ ಇಸ್ ವೈ ಐ ಅಗೇನ್ ಸೆಡ್ ಕ್ರಾಶ್ ಡಯಟ್ ವರ್ಕ್ ಆಗಲ್ಲ ಅಂತ. ಈ ತರ ನಾವು ಊಟ ಬಿಟ್ಟು ಡಯಟಿಂಗ್ ಅಂತ ಮಾಡಕ್ ಹೋದಾಗ ಎಷ್ಟೊಂದೆಲ್ಲ ಫುಡ್ ಸೋರ್ಸಸ್ ನಾವು ಬಿಟ್ಬಿಟ್ಟಿರ್ತೀವಿ, ತಿಂದೇ ಇರೋದಿಲ್ಲ. ಆಗೇನಾಗುತ್ತೆ, ನ್ಯೂಟ್ರಿಷನ್ ಲ್ಯಾಕ್ ಕ್ರಿಯೇಟ್ ಆಗಿರುತ್ತೆ. ನ್ಯೂಟ್ರಿಷನ್ ಲ್ಯಾಕ್ ಕ್ರಿಯೇಟ್ ಆದಾಗ ಏನಾಗುತ್ತೆ, ನನ್ನ ಹಾರ್ಮೋನ್ ಕರೆಕ್ಟ್ ಆಗಿ ಪ್ರೊಡ್ಯೂಸ್ ಆಗಲ್ಲ. ನನ್ನ ಹಾರ್ಮೋನ್ ಕರೆಕ್ಟ್ ಆಗಿ ಪ್ರೊಡ್ಯೂಸ್ ಆಗದೆ ಇರುವಾಗ ಇಟ್ ವಿಲ್ ಹ್ಯಾವ್ ಇಟ್ಸ್ ಓನ್ ಸೆಟ್ ಆಫ್ ರಿಕ್ವೈರ್ಮೆಂಟ್ಸ್. ಇದೇನೋ ಕೊಟ್ಟಿಲ್ಲ ಅಲ್ವಾ, ಅದಕ್ಕೆ ರೀಪ್ಲೇಸ್ಮೆಂಟ್ ಆಗಿ ಇದನ್ನೇನೋ ಕೊಡು ಅಂತ ಕ್ರೇವಿಂಗ್ ಬರಕ್ ಸ್ಟಾರ್ಟ್ ಆಗುತ್ತೆ. ಐ ಥಿಂಕ್ ದಟ್ಸ್ ವೆನ್ ಆಲ್ ಆಫ್ ದಿಸ್ ಚಿಪ್ಸ್, ಚಾಕ್ಲೇಟ್ಸ್, ಬಿಸ್ಕೆಟ್ಸ್, ಐಸ್ ಕ್ರೀಮ್ಸ್, ಆಲ್ ಆಫ್ ದಟ್ ಕಮ್. ಅಂಡ್ ಐ ಆಮ್ ನಾಟ್ ಸೇಯಿಂಗ್ ಚಾಕ್ಲೇಟ್ ಐಸ್ ಕ್ರೀಮ್ ತಿನ್ಬೇಡಿ ಅಂತ ಹೇಳಲ್ಲ. ನಂಗೂ ಚಾಕ್ಲೇಟ್ ಅಂದ್ರೆ ತುಂಬಾ ಇಷ್ಟ. ಐ ಆಲ್ಸೋ ಈಟ್ ಚಾಕ್ಲೇಟ್ ಆಲ್ಮೋಸ್ಟ್ ರೆಗ್ಯುಲರ್ಲಿ, ಐ ವುಡ್ ಸೇ. ಬಟ್ ಐ ಪ್ರಿಫರ್ ಇವಾಗೆಲ್ಲ ಈಟ್ ಅ ಹೆಲ್ದಿಯರ್ ಡಾರ್ಕ್ ಚಾಕ್ಲೇಟ್, 70% ಡಾರ್ಕ್ ಚಾಕ್ಲೇಟ್ ಅಥವಾ 80% ಡಾರ್ಕ್ ಚಾಕ್ಲೇಟ್, ಈ ತರ ತಿಂತೀನಿ. ಐ ಟ್ರೈ ಟು ಪೇರ್ ಅಪ್ ಮೈ ಡಾರ್ಕ್ ಚಾಕ್ಲೇಟ್ ವಿತ್ ಅ ನೈಸ್ ಫ್ರೂಟ್, ಸೀಸನಲ್ ಫ್ರೂಟ್ ಯಾವ್ದಿರುತ್ತೆ ಅದ್ರ ಜೊತೆ ಪೇರ್ ಮಾಡ್ಕೊಂಡು ತಿಂತೀನಿ. ಸೊ ಇಟ್ಸ್ ಸ್ವೀಟ್, ಇಟ್ಸ್ ನೈಸ್,
and it's healthy. Yeah, so eat in moderation. Correct. And I think that's where even yoga comes to play, where you develop that mindfulness. ಕರೆಕ್ಟ್. ಐ ಥಿಂಕ್ ಅದು ಇಂಪಾರ್ಟೆಂಟ್ ಅಲ್ವಾ. ಒಂದ್ ಕಡೆ ಆರ್ ಬಾಡಿ ಆಲ್ಸೋ ನೀಡ್ಸ್ ದಟ್ ಸಾಕು, Yes. ಇಷ್ಟು ತಿಂದಿದೆಯಲ್ಲ ಆ ಕಂಟ್ರೋಲು ಬೇಕು ನಮಗೆ. ವಿ ಕೆನಾಟ್ ಕೀಪ್ ಟೇಕಿಂಗ್ ಎವ್ರಿಥಿಂಗ್ ಅಂಡ್ ಎನಿಥಿಂಗ್ ಲೈಕ್ ಹೌ ಎವರ್ ವಿ ವಾಂಟ್ ಇಟ್, ರೈಟ್? ಸೊ ದಟ್ಸ್ ಐ ಮೀನ್ ಈಗ ಅನ್ನಿಸ್ತಾ ಇದೆ ನಂಗೆ, ವಿ ಆರ್ ಗೋಯಿಂಗ್ ಹ್ಯಾಂಡ್ ಇನ್ ಹ್ಯಾಂಡ್. ವಿ ಆರ್ ನಾಟ್ ಅಗೇನ್ಸ್ಟ್ ಅಥವಾ ಒಂದು ಮಾತ್ರ ಮಾಡಬೇಕು ಅಂತ ಇಲ್ಲ. ವಿ ಆರ್ ಗೋಯಿಂಗ್ ಹ್ಯಾಂಡ್ ಇನ್ ಹ್ಯಾಂಡ್ ವಿತ್ ಬೋತ್ ಡಯಟ್ ಅಂಡ್ Definitely. ನ್ಯೂಟ್ರಿಷನ್. So some women, they hear that yoga is good for PCOD, which is, ಕರೆಕ್ಟ್. definitely. ಹೌದು. but they push too hard. You know what I mean? ಹೌದು. Okay, anything done too much is obviously bad. ಅತಿ ಆದ್ರೆ ಅಮೃತನೂ ವಿಷ. Yes, ಕರೆಕ್ಟ್. definitely. Aita. So, what happens is when you're putting so much pressure on your organs, again, what happens? Your stress is increased again. increasing. Again, it affects your hormones. ಕರೆಕ್ಟ್. So it's like the entire cycle, which ಹೌದು. ಅಂಡ್ ರೆಸ್ಟ್ ಕೂಡ ಇಂಪಾರ್ಟೆಂಟ್ ಅಲ್ವಾ ಶ್ರದ್ಧಾ? definitely. ಸೊ ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಡಯಟಿಂಗ್, ಎಕ್ಸರ್ಸೈಸಿಂಗ್, ಡ್ರಿಂಕಿಂಗ್ ವಾಟರ್, ಸ್ಲೀಪಿಂಗ್. ಅಂದ್ರೆ ಆ ರೆಸ್ಟ್, ದ ಟೈಪ್ ಆಫ್ ರೆಸ್ಟ್, ಮಧ್ಯಾಹ್ನದ ನ್ಯಾಪ್ಸ್ಗೂ ರಾತ್ರಿ ಕಂಟಿನ್ಯೂಸ್ ಆಗಿ 6 hours ನಿದ್ದೆ ಮಾಡೋದಕ್ಕೂ ದಿಸ್ ಅ ಹ್ಯೂಜ್ ಡಿಫ್ರೆನ್ಸ್ ಅಲ್ವಾ. ಅದಕ್ಕೇನೆ ವಿ ಕಾಲ್ ಇಟ್ ಲೈಕ್ ಅ ಸರ್ಕೇಡಿಯನ್ ರಿದಮ್. ಯಾವ ಟೈಮಲ್ಲಿ ಯಾವ್ದು ಮಾಡ್ಬೇಕೋ ಅದನ್ನೇ ಮಾಡ್ಬೇಕು ನಾವು. ವಿ ಕೆನಾಟ್ ಡೂ ಎನಿಥಿಂಗ್, ವಿ ಕೆನಾಟ್ ಓವರ್ ಡೂ ಎನಿಥಿಂಗ್, ಆರ್ ವಿ ಕೆನಾಟ್ ಲೆಸ್ ಡೂ ಎನಿಥಿಂಗ್, ರೈಟ್? you know how there are some people who are skinny, Okay. even though they don't do anything, Okay. but they can eat anything and everything. So why is that? ಸಿ ಒಂದು ಚೆಕ್ ಮಾಡ್ಬೇಕಿರೋದು ದ ಹಾರ್ಮೋನ್ ಪ್ರೊಫೈಲ್ ಚೆಕ್ ಮಾಡಬೇಕು. ಹಾರ್ಮೋನ್ ಪ್ರೊಫೈಲ್ ಚೆಕ್ ಮಾಡಿದಾಗ ಇಫ್ ಎವ್ರಿಥಿಂಗ್ ಇಸ್ ಫೈನ್, ಇನ್ ಅ ಲಾಟ್ ಆಫ್ ಕೇಸಸ್ ಸಣ್ಣ ಇದ್ದಾಗ ಅವ್ರಿಗೆ ಥೈರಾಯ್ಡ್, ಅಂಡರ್ ಆಕ್ಟಿವ್ ಥೈರಾಯ್ಡ್ ಹಾರ್ಮೋನ್ಸ್ ಇರುತ್ತೆ, ಅಥವಾ PCOS ಏನಾದ್ರು ಇದ್ರೆ ಅಕಸ್ಮಾತ್ ಇದನ್ನ ಚೆಕ್ ಮಾಡ್ಕೋಬೇಕು. ಇಫ್ ದರ್ ಆಲ್ ಫೈನ್ ವಿತ್ ದರ್ ಹಾರ್ಮೋನ್ ಪ್ರೊಫೈಲ್, ದೆನ್ ಕಮ್ಸ್ ದ ಮೆಟಬಾಲಿಸಮ್. ಓಕೆ, ಮೆಟಬಾಲಿಸಮ್ ಆಕ್ಚುಲಿ ಉಲ್ಟಾ. ಫಸ್ಟ್ ಕಮ್ಸ್ ದ ಮೆಟಬಾಲಿಸಮ್ ಅಂಡ್ ದೆನ್ ಕಮ್ಸ್ ದ ಹಾರ್ಮೋನ್ ಪ್ರೊಫೈಲ್. ಮೆಟಬಾಲಿಸಮ್ ಚೆನ್ನಾಗಿರುತ್ತೆ, ಕೆಲವೊಬ್ಬರಿಗೆ ದ ಬಾಡಿ ಫಂಕ್ಷನ್ ಸೋ ವೆಲ್. ತಕ್ಷಣ ತಿಂತಾರೆ, ತಿಂದಿದ್ದು ಅಬ್ಸಾರ್ಬ್ ಆಗುತ್ತೆ, ಅಬ್ಸಾರ್ಬ್ ಆಗಿದ ತಕ್ಷಣ ಎನರ್ಜಿ ಕೊಡುತ್ತೆ, ಎನರ್ಜಿ ಕೊಟ್ಟ ತಕ್ಷಣ ದೇ ಕೀಪ್ ಡೂಯಿಂಗ್ ಇಟ್ ಸ್ಪಾಂಟೇನಿಯಸ್ಲಿ. ದೇ ಡೋಂಟ್ ವಾಂಟ್ ಅ ಲಾಟ್ ಆಫ್ ಎಫರ್ಟ್. ಅವ್ರ ಬಾಡಿ ಡಿಸೈನ್ ಆಗಿರೋದೇ ಆ ಥರ. ದ ಸೆಲ್ಸ್ ಇನ್ ದ ಬಾಡಿ, ನಾವು ಕರಿತೀವಲ್ವ ಜೀವಕೋಶಗಳು ಅಂತ, ದ ಸೆಲ್ಸ್ ಇನ್ ದ ಬಾಡಿ ಇಸ್ ಡಿಸೈನ್ ದಟ್ ವೇ. ಸೊ ಇಫ್ ಯು ಆಸ್ಕ್ ಮೀ ವೈ, ದಟ್ಸ್ ಬಿಕಾಸ್ ಆಫ್ ದ ಸೆಲ್ ಅಷ್ಟೇ. ಈಗ ನನಗೆ ಅ ಲಾಟ್ ಆಫ್ ಪೀಪಲ್ ಟೆಲ್ ಮೀ ದಟ್. ಮುಂಚೆ ಎಲ್ಲ ಹೇಳ್ತಾ ಇದ್ರು, ನೀನ್ ಡಯಟಿಷಿಯನ್ ಅಲ್ವಾ, ಅದಕ್ಕೆ ನೀನ್ ಕಾನ್ಶಿಯಸ್ ಆಗಿರ್ತೀಯ, ಅದಕ್ಕೆ ನೀನ್ ಹಿಂಗ್ ಮಾಡ್ತೀಯ. ಇಟ್ಸ್ ನಾಟ್ ಬಿಕಾಸ್ ಆಫ್ ದ್ಯಾಟ್. ನಾನು ಎಷ್ಟೇ ತಿಂದ್ರು ಕೂಡ ಮೈ ಮೆಟಬಾಲಿಸಮ್ ಇಸ್ ವೆರಿ ಹೈ. ಐ ಮೀನ್ ಟಚ್ ಗೋ ವಾಟ್ ಎವರ್, ನನ್ನ ಮೆಟಬಾಲಿಸಮ್ ಹೈ ಇರೋದ್ರಿಂದ ನನಗೆ ಆ ಥರ ಅನ್ಸೋದಿಲ್ಲ. ಬಟ್ ವಾಟ್ ಐ ಫೀಲ್ ಆಸ್ ಅ ಡಿಫ್ರೆನ್ಸ್ ಇಸ್ ಏಜ್ ಆಗ್ತಾ ಈಗ ನಾನು ಐ ಕ್ಯಾನ್ ಫೀಲ್ ಇಟ್ ಮೈ ಸೆಲ್ಫ್. ಹಂಗೆ ಮೆಟಬಾಲಿಸಮ್ ಚೆನ್ನಾಗಿರೋದಕ್ಕೂ ಎಕ್ಸಸೈಸ್ ನ ಜೊತೆಗೆ ಪೇರಪ್ ಮಾಡ್ಕೋತೀನಿ ನೋಡಿ. ಸ್ಟ್ರೆಂತ್ ನಾನು ಇನ್ಕ್ರೀಸ್ ಮಾಡ್ಕೊಂಡು ನನ್ನ ಮಸಲ್ ಮಾಸ್ ನ ಕೂಡ ಇನ್ಕ್ರೀಸ್ ಮಾಡ್ಕೊಂಡು ಇಂಪ್ರೂವ್ ಮಾಡ್ತೀನಲ್ಲ, ಅವಾಗ ನನ್ನ ಬಾಡಿ ನನಗೆ ಫಂಕ್ಷನ್ ಮಾಡಿದಾಗ ದಟ್ ಗಿವ್ಸ್ ಮೀ ಸಮ್ ಎನರ್ಜೆಟಿಕ್ ಫ್ರೆಶ್ನೆಸ್ ಅಲ್ಲ ಬೆಳಗ್ಗೆ ಎದ್ದಿದ ತಕ್ಷಣ. ದಟ್ಸ್ ಸೋ ಡಿಫ್ರೆಂಟ್. ಆ ಎಕ್ಸಸೈಸ್ ಮಾಡಿದ ದಿನ ನನಗೆ ಕಣ್ ತುಂಬ ನಿದ್ದೆ ಬರುತ್ತಲ್ಲ, ಐ ಥಿಂಕ್ ದಟ್ಸ್ ಅನ್ಪೇಯಬಲ್. ಐ ಥಿಂಕ್ ನಥಿಂಗ್ ಕ್ಯಾನ್ ಬೀಟ್ ದಟ್ ರಿಲ್ಯಾಕ್ಸೇಷನ್. ಇಟ್ಸ್ ಸೋ ನೈಸ್. Yes, they're thin. Yes, metabolism is very nice. But pairing up with something like yoga or some kind of strength training or some kind of practice on a regular basis can actually enhance this process for even more longer time. So, ಇದೆಲ್ಲ ತೊಂದರೆ ಅಂತಾನೆ ನೋಡೋ ಅವಶ್ಯಕತೆ ಇಲ್ಲ. ಇಟ್ಸ್ ಮೋರ್ ಲೈಕ್ ಚೆನ್ನಾಗಿದ್ಯಾ, ಲೆಟ್ಸ್ ಎಂಜಾಯ್ ದ ಬಾಡಿ ದಟ್ ವೇ. ವೈ ಡು ವಿ ಹ್ಯಾವ್ ಟು ಓವರ್ ಕಾಂಪ್ಲಿಕೇಟ್? But will this change with age? ಸಿ sometimes it could if it is not treated. ಕರೆಕ್ಟಾಗಿ ಅದನ್ನ ನೋಡ್ಕೊಳ್ಳಿಲ್ಲ ಅಂದ್ರೆ ಅಫ್ಕೋರ್ಸ್ ಇಟ್ಸ್ ಗೋಯಿಂಗ್ ಟು ಅಫೆಕ್ಟ್. ನೋಡ್ಕೊಂಡಿದ್ದೀವಿ, ಚೆನ್ನಾಗೇ ಇದೆ, ಕೆಲವೊಂದ್ಸಲ ಎಲ್ಲ ಚೆನ್ನಾಗೇ ಆಗ್ತಿದ್ರು ಸಮಥಿಂಗ್ ವುಡ್ ನಾಟ್ ಬಿ ಚೇಂಜಿಂಗ್. ಕೆಲವೊಂದ್ಸಲ ಏನು ಚೇಂಜೇ ಆಗ್ತಿರಲ್ಲ, ವಿ ವುಡ್ ಸ್ಟಿಲ್ ಹ್ಯಾವ್ ಸಮಥಿಂಗ್ ಲೈಕ್ ದಿಸ್. ಈ ತರ ಪ್ರೊಫೈಲ್ ಇರುತ್ತೆ ನಮ್ಗೆ. ಇಟ್ಸ್ ಗುಡ್ ಓನ್ಲಿ, ರೈಟ್? ಇಟ್ಸ್ ಗುಡ್. ಬಟ್ ಐ ವುಡ್ ಸೇ ಹೋಗ್ತಾ ಏಜ್ ಆಗ್ತಾ ಸಮ್ ಟೈಪ್ ಆಫ್ ಫಿಸಿಕಲ್ ಆಕ್ಟಿವಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಲಿಮಿಟ್ ಮಾಡ್ಕೋಬೇಡಿ. ನಾನೇನ್ ದಪ್ಪ ಆಗಲ್ಲ, ನಾನೇನು ಹಿಂಗೆ ಇರ್ತೀನಿ ಪರವಾಗಿಲ್ಲ ಅಂತ ಅನ್ಬಿಟ್ಟು ಯಾವುದೇ ಟೈಪ್ ಆಫ್ ಎಕ್ಸಸೈಸ್ ಮಾಡದೇ ಇರೋದು, ನಾನು ಸ್ಟ್ರೆಂತ್ ಟ್ರೈನಿಂಗ್ ಎಲ್ಲ ನನಗೆ ಯಾಕೆ ಬೇಕು, ನಾನು ಸಣ್ಣನೇ ಇದ್ದೀನಿ ಅನ್ನೋ ಉಡಾಫೆ ತನ ಬೇಡ. ಡೆಫಿನೆಟ್ಲಿ ಯಾವ್ದಾದ್ರು ಟೈಪ್ ಆಫ್ ಫಿಸಿಕಲ್ ಆಕ್ಟಿವಿಟಿ ಮಾಡ್ಲೇಬೇಕು. ಯಾಕೆಂದ್ರೆ ಹೋಗ್ತಾ ಮಸಲ್ ಲಾಸ್ ಆಗೋದು ತುಂಬಾ ಈಸಿ. ಒರಿಸ್ಟೋಪೊರಿಸಿಸ್ ಅಂತ ನಾವೇನ್ ಕರಿತೀವಿ, ಇಟ್ಸ್ ವೆರಿ ಸಿಂಪಲ್. ಸೊ ನಮ್ಮ ಮೂಳೆಗಳು ಗಟ್ಟಿಯಾಗಿರ್ಬೇಕು ಅಂದ್ರೆ ಮಸಲ್ಸ್, ಮಾಂಸಖಂಡಗಳು ಗಟ್ಟಿಯಾಗಿರ್ಬೇಕು. ಆ ಮಾಂಸಖಂಡಗಳು ಗಟ್ಟಿಯಾಗಿರ್ಬೇಕು ಅಂದ್ರೆ ಸಮ್ ಟೈಪ್ ಆಫ್ ಫಿಸಿಕಲ್ ಆಕ್ಟಿವಿಟಿ ಇಸ್ ಇಂಪಾರ್ಟೆಂಟ್. ಆ ಫಿಸಿಕಲ್ ಆಕ್ಟಿವಿಟಿ ಸಪೋರ್ಟ್ ಮಾಡಬೇಕು ಅಂದ್ರೆ ದ ರೈಟ್ ಫುಡ್ ಇಸ್ ಇಂಪಾರ್ಟೆಂಟ್. ಸೊ ಎವ್ರಿಥಿಂಗ್ ಇಸ್ ಕನೆಕ್ಟೆಡ್, ನಥಿಂಗ್ ಇಸ್ ಡಿಫ್ರೆಂಟ್.
ಸೊ ಇಫ್ ಯು ಆರ್ ಫೋರ್ಸ್ ಟು ಪಿಕ್ ಒನ್, ಡಯಟ್ ಆರ್ ಯೋಗ ಅಂತ ಬಂದಾಗ ಡಯಟ್ ಚೇಂಜಸ್ ವೇಟ್ ಫಾಸ್ಟ್. See, definitely diet does change weight faster, ಇಲ್ಲ ಅಂತ ಹೇಳಲ್ಲ, ಬಟ್ ವಿತ್ ಯೋಗ, ವಿತ್ ಎಕ್ಸಸೈಸ್, ಇಟ್ ಚೇಂಜಸ್ ಸಸ್ಟೈನಬಲಿ. ಆಗೇನಾಗುತ್ತೆ ಅಂದ್ರೆ ವಿ ಆರ್ ಬರ್ನಿಂಗ್ ಫ್ಯಾಟ್, ನಾವೇನ್ ರೆಪಾಸಿಟ್ ಅಥವಾ ಡೆಪಾಸಿಷನ್ ಆಫ್ ಫ್ಯಾಟ್ ಅಂತ ನಾವೇನ್ ಹೇಳ್ತೀವಿ, ಅದು ಸಸ್ಟೈನಬಲ್ ಆಗಿ ವೇಟ್ ಲಾಸ್ ಆಗ್ಬೇಕು ಅಥವಾ ಸಸ್ಟೈನಬಲ್ ಆಗಿ ಫ್ಯಾಟ್ ಲಾಸ್ ಆಗ್ಬೇಕು. ಸಡನ್ ಆಗಿ ವೇಟ್ ಲಾಸ್, ಸಡನ್ ಆಗಿ ಫ್ಯಾಟ್ ಲಾಸ್, ನಾನ್ ಫಸ್ಟ್ ಹೇಳೋದು ಹೋಗಿ ಚೆಕಪ್ ಮಾಡಿಸಿ ಅಂತ. ಸಡನ್ ಆಗಿ ಆತರ ಏನಾದ್ರು ಆಗ್ತಿದೆ ಅಂದ್ರೆ ಸಡನ್ ಆಗಿ ಹಂಗ ಆಗ್ಬಾರ್ದು. ದಟ್ ಇಸ್ ನಾಟ್ ದ ಹೆಲ್ದಿ ವೇ ಹೌ ಅವರ್ ಬಾಡಿ ಇಸ್ ಮೇಡ್. ಲೆಟ್ಸ್ ಟೇಕ್ ದ ಸಿಂಪಲ್ ಎಕ್ಸಾಂಪಲ್, ಶ್ರದ್ಧಾ. ಸಿ, ಯಾರೂನು ಒಂದು 45 kg ಇರೋರು ಸಡನ್ ಆಗಿ ಓವರ್ ನೈಟ್ ಆರ್ ವಿತ್ ಇನ್ ಅ ಮಂತ್ 55 kgs ಆಗೋದಿಲ್ಲ, ರೈಟ್? ಈವನ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ, ಫಸ್ಟ್ ಟ್ರೈಮಿಸ್ಟರ್ ಇಂದ ಲಾಸ್ಟ್ ಟ್ರೈಮಿಸ್ಟರ್ ಒಳಗಡೆ ವಿ ಆರ್ ಗಿವನ್ ಅ ಟಾರ್ಗೆಟ್ ಆಫ್ 8 to 10 kgs or maximum up to 12 kgs as a healthy weight gain. So it takes 9 long months for a female, ಒಂದ್ ಗರ್ಭಿಣಿಗೆ ಪೂರ್ತಿ ಅಷ್ಟು ದಿನದಲ್ಲಿ ಪ್ರಾಬಬಲಿ ಒಂದು 10 to 12 kg weight gain ಆಗ್ತಾರೆ, ವಿಚ್ ಇಸ್ ಅ ಹೆಲ್ದಿ weight gain. ಅದನ್ನ ಒಂದೇ ತಿಂಗಳಲ್ಲಿ, ಒಂದೇ ಟ್ರೈಮಿಸ್ಟರ್ ಅಲ್ಲಿ ಯಾವ ಗರ್ಭಿಣಿನೂ ಆ ತರ ಆಗಿರೋದಿಲ್ಲ. ಸೊ ಐ ವುಡ್ ಗಿವ್ ದ ಸೇಮ್ ರಿಯಲಿಸ್ಟಿಕ್ ಎಕ್ಸಾಂಪಲ್ ಟು ಎವ್ರಿಬಡಿ. ಆ ವೆಯ್ಟ್ ಲಾಸ್ ಡೆಲಿವರಿ ಆಗಿದ ತಕ್ಷಣ ಆಗೋಗುತ್ತಾ? ಇಲ್ಲ ಅಲ್ವಾ? ಈಗ ಇಟ್ ಕುಡ್ ಬಿ ಅವರು ಹಾಲು ಕುಡಿಸ್ತಿರ್ತಾರೆ ಮಗುಗೆ, ಹಾಲು ಕುಡಿಸ್ತಿದ್ ನಿಲ್ಸಿದ ದಿನದ ತಕ್ಷಣ ಕ್ಯಾನ್ ದೇ ಚೇಂಜ್ ದರ್ ಬಾಡಿ ಶೇಪ್? ಡೆಫಿನೆಟ್ಲಿ ನೋ. ಆಯ್ತಾ? ಈಗ ನಾನ್ ಈ ತರ ಇದ್ದೀನಿ, ನಾನೀಗ ಒಂದ್ ಸ್ವಲ್ಪ ನನ್ ಮಸಲ್ ಮಾಸ್ ಎಲ್ಲ ಬಿಲ್ಡ್ ಮಾಡೋದಕ್ಕೆ ಜಿಮ್ಗೆ ಹೋಗಕ್ ಸ್ಟಾರ್ಟ್ ಮಾಡ್ತೀನಿ, ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಮಾಡೋದಕ್ಕೆ ಯೋಗ ಮಾಡಕ್ ಸ್ಟಾರ್ಟ್ ಮಾಡ್ತೀನಿ, ಇವತ್ತಿಂದ ಸ್ಟಾರ್ಟ್ ಮಾಡ್ತೀನಿ. ನಾಳೆಗೆ ಕ್ಯಾನ್ ಐ ಸಿ 6 packs? ನೋ. ಕ್ಯಾನ್ ಐ ಸಿ ವೆರಿ ಗುಡ್ ಸ್ಟ್ರೆಚಿಂಗ್ಸ್ ಅಂಡ್ ಐ ಮೀನ್ ಏನಂತಾರೆ ಅದಕ್ಕೆ, ಚೆನ್ನಾಗಿ ಸ್ಟ್ರೆಚಿಂಗ್ ಇಂಪ್ರೂವ್ ಆಗಿದೆ ನನ್ನ ಬಾಡಿನಲ್ಲಿ ಅಥವಾ ಫ್ಲೆಕ್ಸಿಬಿಲಿಟಿ ಚೆನ್ನಾಗಿದೆ ಅಂತ ಹೇಳಕ್ಕಾಗತ್ತಾ? ಇಟ್ ವಿಲ್ ಟೇಕ್ ಸಮ್ ಟೈಮ್, ರೈಟ್? ಆ ಟೈಮ್ ಕೊಡ್ಬೇಕು ನನ್ನ ಬಾಡಿಗೆ. ಸಡನ್ ಆಗಿ ನಾನು ಏನೋ ಮಾಡಕ್ ಹೋಗ್ತೀನಿ ಅಂದ್ರೆ ಸಡನ್ ಫಿಕ್ಸ್, ಎಸ್ ದರ್ ಇಸ್ ಸಮ್ ಸಡನ್ ಫಿಕ್ಸ್ ದಟ್ಸ್ ಹ್ಯಾಪನಿಂಗ್. ಸಸ್ಟೈನಬಲ್ ಯೋಚನೆ ಮಾಡಿ ಅಷ್ಟೇ. ಐ ವುಡ್ ಸೇ ಇಟ್ಸ್ ನಾಟ್ ಸಸ್ಟೈನಬಲ್. ಆ ತರ ನಾವು ಇಟ್ಕೊಳಕ್ ಆಗಲ್ಲ ಹಂಗೆ. Like how it takes its own time physiologically, ಅದೇ physiologically we have to give its time to come back its to normal position. That's right. So there's nothing like pick one, pick both. See, practical ಆಗಿ ನಾನು ಏನು ಹೇಳ್ತೀನಿ ಅಂದ್ರೆ, if you have to pick one ಅನ್ನೋದು ಯಾಲ್ಲೂ ಬರೋದಿಲ್ಲ. It's all about pick 3-4 things together. Eat protein every day. Drink 2 to 3 liters of water, ಅಂದ್ರೆ 6 to 7 glasses of water every day. Sleep for 6 to 7 hours every day. Maintain portion awareness. ಏನ್ ತಿಂತಾ ಇದ್ದೀರಾ ಕರೆಕ್ಟ್ ಆಗಿ ಅವೇರ್ಫುಲ್ ಆಗಿ ತಿನ್ನಿ. ಇವೆಲ್ಲ ಎವ್ರಿ ಡೇ ಮಾಡಬೇಕು ವಿತ್ ನ್ಯೂಟ್ರಿಷನ್. ಇಟ್ಸ್ ನಾಟ್ ಸಮಥಿಂಗ್ ಲೈಕ್ ಐ ಡೂ ಒನ್ ಡೇ ಅಂಡ್ ಐ ಕೀಪ್ ಇಟ್ ಫಾರ್ ಲೈಫ್ ಲಾಂಗ್. ಆಗೋದಿಲ್ಲ. ಇಟ್ ಹ್ಯಾಸ್ ಟು ಬಿ ಡನ್ ಎವ್ರಿ ಡೇ ಫಾರ್ ಅಸ್ ಟು ಹ್ಯಾವ್ basic continuation or basic healthiness, all of that. So what would you say like a practical awareness thing for clients or for people who is watching, ಇದನ್ನ ನೋಡ್ತಿರೋರಿಗೆ ಪ್ರಾಕ್ಟಿಕಲ್ ಆಗಿ ಸ್ಟಾರ್ಟ್ ಮಾಡಬೇಕು ಅಂದ್ರೆ ನೀವೇನ್ ಸಜೆಸ್ಟ್ ಮಾಡ್ತೀರಾ? First of all, I would say start small. ಆಯ್ತಾ? So you can't expect, like how you said, ಅಲ್ಲ, wake up tomorrow and go into a headstand. That is never going to happen. ಕರೆಕ್ಟ್, ಹೌದು. So start small. I would say at least find a space where you can sit quietly for 1 minute. Okay, start with pranayama, simple breathing exercises. Yeah, and join a class. Join a yoga class with a good yoga teacher, I would say, rather than doing it by yourself. ಹೌದು. So I think these are the first steps that you can take. ಚಿಕ್ ಸ್ಟೆಪ್ಸ್. ಕರೆಕ್ಟ್. ಓಕೆ, ಐ ಥಿಂಕ್ ಸುಮಾರು ಮಾತಾಡಿದೀವಿ ಇಲ್ಲಿವರೆಗೂ ಡಯಟ್ ಅಂಡ್ ಯೋಗ ಬಗ್ಗೆ. ಡಯಟ್ ಯಾಕೆ ಇಂಪಾರ್ಟೆಂಟ್, ಯೋಗ ಹೆಂಗ್ ಹೆಲ್ಪ್ ಮಾಡುತ್ತೆ, ಎರಡನ್ನೂ ಡಿಸ್ಕಸ್ ಮಾಡಿದ್ವಿ. ಅಂಡ್ ನಮ್ಗೆಲ್ಲರಿಗೂ ನಮ್ಮದೇ ಆದ ಅರ್ಥಗಳಿದೆ, ಅಪಾರ್ಥಗಳು ಕೂಡ ಇದಾವೆ. ಸೊ ಈ ತರ ತುಂಬಾ ಎಪಿಸೋಡ್ಸ್ ನಾವು ಬರ್ತಾನೆ ಇರ್ತೀವಿ. ನಿಮಗೆ ಯಾವ್ದಾದ್ರು ಈ ತರದ ಎಪಿಸೋಡ್ ಇಂಟ್ರೆಸ್ಟಿಂಗ್ ಇದೆ ಅಂದ್ರೆ, ನಿಮಗ್ ಬೇಕು ನಮ್ ಕಡೆಯಿಂದ ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೂಡ ಹೇಳಿ ನಮ್ಗೆ. ನಾವು ವಿ ವುಡ್ ಬಿ ಮೋರ್ ದ್ಯಾನ್ ಹ್ಯಾಪಿ ಟು ಕಮ್ ಇನ್ ಫ್ರಂಟ್ ಆಫ್ ಯು. ಏನ್ ಬೇಕೋ ಅದನ್ನ ಹೇಳ್ತೀವಿ. ಬಟ್ ಬಿಫೋರ್ ಕ್ಲೋಸಿಂಗ್ ನಂಗೆ ಒಂದಷ್ಟು ಕ್ವೆಶನ್ಸ್ ಇದೆ ಆಯ್ತಾ ಶ್ರದ್ಧಾ ನಿಮ್ನ ಕೇಳೋದಕ್ಕೆ. ಜಸ್ಟ್ ರ್ಯಾಂಡಮ್ ಸಿಂಪಲ್ ಕ್ವೆಶನ್ಸ್. ಇಫ್ ಐ ವುಡ್ ಸೇ ಪಿಕ್ ದಿಸ್ ಆರ್ ದಟ್, ಅಂದ್ರೆ ಎರಡು ಹೇಳ್ಬಿಟ್ಟು ಇದ್ರಲ್ಲಿ ಯಾವ್ದಾದ್ರು ಒಂದ್ ಪಿಕ್ ಮಾಡಿ ಅಂದ್ರೆ ವಾಟ್ ವುಡ್ ಯು ಪಿಕ್ ಅಂತ ಹೇಳಿ ಆಯ್ತಾ? ಇಸ್ ಇಟ್ ಶವಾಸನ ಆರ್ ಪ್ರಾಣಾಯಾಮ? Shavasana. ವೈ? Because it's where you relax completely, after intense practice and Okay. and that's the space you get to just relax and let go. ವೆರಿ ನೈಸ್. ಓಕೆ, ಇನ್ನೊಂದು, ಇಸ್ ಇಟ್ ಸೂರ್ಯ ನಮಸ್ಕಾರ ಆರ್ ಆಸನಾಸ್ ಎವ್ರಿ ಡೇ? Surya Namaskar. ವೈ? Because see, 12 steps of Surya Namaskar is a whole body movement.
The only thing missing in Surya Namaskar is ಗೊತ್ತಿಲ್ಲ. a twist. ಓಕೆ Yeah. ಓಕೆ But it's a complete cycle. You hold forward, you bend back, ಹೌದು. you move back, you move forward. ಸರಿಗ್ ಮಾಡಿದ್ರೆ ಇಟ್ಸ್ ಲೈಕ್ ಕಂಪ್ಲೀಟ್ 12 ಸ್ಟೆಪ್ಸ್. ಅದೇ ಸುಸ್ತಾಗೋಗುತ್ತೆ. ಕರೆಕ್ಟ್. ಓಕೆ, ಲಾಸ್ಟ್ ಥಿಂಗ್ ಶ್ರದ್ಧಾ, ನನ್ನ ಕ್ಲೈಂಟ್ಸ್ ಎಲ್ಲ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಥವಾ ಇಫ್ ದರ್ ಇಂಟ್ರೆಸ್ಟೆಡ್ ಟು ಹ್ಯಾವ್ ಫ್ಯಾಟ್ ಲಾಸ್, ವಾಟ್ ಇಸ್ ದಟ್ ಒನ್ ಆಸನ ದಟ್ ಯು ವುಡ್ ಸೇ ಮಾಡ್ಲೇಬೇಕು ಇವರು ಅನ್ನೋದಿದ್ರೆ ಯಾವುದು? Okay. There's definitely not one asana. ಓಕೆ, So it is 1 hour of yoga. 1 hour of yoga. ವೆರಿ ನೈಸ್. ತುಂಬಾ ಚೆನ್ನಾಗಿ ಹೇಳಿದ್ರಿ. ಸೊ ಡು ಯು ಹ್ಯಾವ್ ಎನಿಥಿಂಗ್ ಶ್ರದ್ಧಾ? Yes, I have a question for you, Meera. ಓಕೆ, So if I asked you to pick one best form of protein, aita, paneer or tofu? ಪನ್ನೀರ್. ಡೆಫಿನೆಟ್ಲಿ ಪನ್ನೀರ್. Why? ಓಕೆ, ಸಿ ಪನ್ನೀರ್ ಇಸ್ ಒನ್ ಆಫ್ ದ ಈಸಿಯೆಸ್ಟ್ ವೇಸ್. ನಮಗೆ ತುಂಬ ಆರಾಮಾಗಿ ಸಿಗುತ್ತೆ, ಮನೇಲಿ ಮಾಡ್ಕೋಬೋದು. ಇಟ್ಸ್ ನಾಟ್ ವೆರಿ ಕಾಂಪ್ಲಿಕೇಟೆಡ್. ಆ್ಯಂಡ್ ಟೋಫು ಮಾಡೋದೇ ಬೇರೆ ಥರ ಆಯ್ತಾ. ಟೋಫು ಹ್ಯಾಸ್ ಅ ಡಿಫ್ರೆಂಟ್ ಪ್ರೊಸೀಜರ್. ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಇರೋರಿಗೆ, ಯಾರಿಗೆಲ್ಲ ತಗೊಳಕ್ಕಾಗಲ್ಲ ಪನ್ನೀರ್, ಎಸ್ ಆಲ್ಟರ್ನೇಟಿವ್ ಆಗಿದೆ ಟೋಫು. ಆದರೆ ಪನ್ನೀರ್ನ ನಾವು ಮನೇಲೇ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ದಟ್ಸ್ ಒನ್ ಆಫ್ ದಿ ಹೆಲ್ದಿಯೆಸ್ಟ್ ವೇಸ್ ಆಫ್ ಪ್ರೋಟೀನ್. ಆ್ಯಂಡ್ ಪನ್ನೀರ್ ಮನೇಲಿ ಮಾಡಿದ್ದೀವಿ ಅಂದರೆ ವಿ ಆಲ್ಸೋ ಹ್ಯಾವ್ ವೇ, ದ ಕ್ಲಿಯರ್ ವೇ. ಅದರದ್ದು ರಿಮೈನಿಂಗ್ ಪಾರ್ಟ್ ಇದೆ, ಅದನ್ನ ಚಪಾತಿ ಹಿಟ್ ಮಾಡುವಾಗ, ಗ್ರೇವಿ ಮಾಡುವಾಗ, ಅಥವಾ ಟು ಡೂ ಅ ಚೀಲ, ಏನಾದ್ರೂ ಮಾಡುವಾಗ ಅದನ್ನ ಉಪಯೋಗಿಸ್ಕೋಬಹುದು. ಸೊ ಪನ್ನೀರ್ ಇಸ್ ಫುಲ್ ಪ್ರೋಟೀನ್, ಸೊ ಆಲ್ವೇಸ್ ಪನ್ನೀರ್. Okay, so when it comes to carbs, ಓಕೆ, rice or chapati? ಅನ್ನ, ಯಾವತ್ತಿದ್ರು ಅನ್ನ. ಬಿಕಾಸ್ ಸಿ ವಿ ಆರ್ ಮೇಡ್, ನಾನಂತೂ ಐ ಆಮ್ ಅ ಪ್ರಾಪರ್ ಸೌತ್ ಇಂಡಿಯನ್, ಬಾರ್ನ್ ಬಾಟಪ್ ಇಲ್ಲನೆ. ಸೊ ನನಗೆ ಇಟ್ಸ್ ಆಲ್ವೇಸ್ ರೈಸ್, ಇಟ್ಸ್ ನೆವರ್ ಚಪಾತಿ. ಅಂದ್ರೆ ಚಪಾತಿ ತಿನ್ನಲ್ಲ ಅಂತಲ್ಲ, ಐ ಡೂ ಎಂಜಾಯ್ ಈಟಿಂಗ್ ಚಪಾತೀಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ಚಪಾತೀಸ್, ಮೆಂತ್ಯ ಚಪಾತಿ, ಬೀಟ್ರೂಟ್ ಚಪಾತಿ, ಪಾಲಕ್ ಚಪಾತಿ, ಇದೆಲ್ಲ ನಂಗೆ ತುಂಬಾ ಇಷ್ಟ ಆಗುತ್ತೆ. ಬಟ್ ಅನ್ನ ಇಸ್ ಆಲ್ವೇಸ್ ಲೈಕ್ Yeah, definitely. ಉಪ್ಪು ತುಪ್ಪ ಅನ್ನ ವಿತ್ ಸಾರು, ಲೈಕ್ ಅ ಪ್ರಾಪರ್ ರಸಮ್. ಇಟ್ಸ್ ಸೋ ಹೋಲ್ಸಮ್ ವೆನ್ ಇಟ್ಸ್ paired up with a ಪಲ್ಯ, ಅ ಪ್ರಾಪರ್ ಹುರುಳಿಕಾಯಿ ಪಲ್ಯ ಅಥವಾ ಕ್ಯಾರೆಟ್ ಪಲ್ಯ, and with some usli, ಹೆಸರು ಕಾಳು usli. This is my balanced plate. I think Definitely, I agree. this is very nice. ಓಕೆ, ಸಾಕಷ್ಟು ಮಾತಾಡಿದ್ದೀವಿ ಇದುವರೆಗೂ. ಆ್ಯಂಡ್ ನಮ್ಮ ರ್ಯಾಪಿಡ್ ಫೈರ್ ಥರ ನಿಮಗೆ ಯಾವುದಾದ್ರೂ ಇಂಟ್ರೆಸ್ಟ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಮಗೆ. ಫ್ಯಾಟ್ ಲಾಸ್ ಇಸ್ ಆಲ್ವೇಸ್ ಮ್ಯಾಥಮ್ಯಾಟಿಕ್ಸ್, ಇಟ್ ಈಸ್ ಆಲ್ವೇಸ್ ಕ್ಯಾಲ್ಕುಲೇಟೆಡ್. ಕ್ಯಾಲರಿ ಡೆಫಿಸಿಟ್ ಮಾತ್ರ ವರ್ಕ್ ಮಾಡಲ್ಲ, ಡಯಟಿಂಗ್ ಮಾತ್ರ ವರ್ಕ್ ಮಾಡಲ್ಲ, ಅಥವಾ ಯೋಗ ಮಾತ್ರ ವರ್ಕ್ ಮಾಡಲ್ಲ. ಫ್ಯಾಟ್ ಲಾಸ್ ಮಾಡ್ಕೋಬೇಕು ಅಂದರೆ ಎಲ್ಲದನ್ನೂ ಮಾಡಬೇಕು, ಕರೆಕ್ಟಾಗಿ ಮಾಡಬೇಕು. ನಿಮಗೆ ಯಾವ್ದು ಸರಿ ಇರುತ್ತೆ ಅದನ್ನ ಮಾತ್ರ ಮಾಡಬೇಕು. ಹೇಳಿದ್ದಲ್ಲ, ಯಾರ್ಯಾರೋ ಮಾಡಿದ್ದೆಲ್ಲ ಮಾಡಕ್ಕೆ ಹೋಗಬೇಡಿ. ಫ್ಯಾಟ್ ಲಾಸ್ ಕರೆಕ್ಟಾಗಿ ಮಾಡಬೇಕು ಅಂದರೆ ನಿಮ್ಮ ಬಾಡಿನ ಅರ್ಥ ಮಾಡಿಕೊಂಡು ರೈಟ್ ವೇನಲ್ಲಿ ಮಾಡಿ. ಓಕೆ, ಥ್ಯಾಂಕ್ ಯು ಶ್ರದ್ಧಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಟುಡೇ. Thank you for having me. ಸುಮಾರಷ್ಟು ಮಾತಾಡಿದ್ವಿ ಅಬೌಟ್ ಯೋಗ ಆ್ಯಂಡ್ ಡಯಟಿಂಗ್, ಇದ್ರ ಬಗ್ಗೆ ಎಲ್ಲ ಮಾತಾಡಿದ್ವಿ. ಸೊ ಇದೇ ಥರ ನಿಮಗೆ ಜಾಸ್ತಿ ವಿಡಿಯೋಸ್ ಬೇಕು ನನ್ನ ಜೊತೆ ಮತ್ತು ಶ್ರದ್ಧಾ ಜೊತೆ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನಿಮಗೆ ಯಾವುದೆಲ್ಲ ಕ್ವೆಶನ್ಸ್ ಇದ್ದಾವೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾವಿಬ್ಬರು ಆಲ್ ಟೈಮ್ ಅವೈಲಬಲ್ ಇರ್ತೀವಿ ನಿಮ್ಮ ಎಲ್ಲ ಕ್ವೆರೀಸ್ನ ಸಾಲ್ವ್ ಮಾಡೋದಕ್ಕೆ. ಫಾಲೋ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಫಾರ್ ಮೋರ್ ಸಚ್ ವಿಡಿಯೋಸ್ ಕೀಪ್ ಫಾಲೋಯಿಂಗ್ ಅಸ್, ಆ್ಯಂಡ್ ಥ್ಯಾಂಕ್ ಯು.